ಇನ್ನೊಂದು ಕಡೆ ದಿನನಿತ್ಯದ ಕೆಲಸ. ನಾನು ಮೂಲತಃ ಲೇಜಿ ಆದ್ರಿಂದ ಅಲ್ಲಿ ಕಳ್ಳ ಹಾದಿನೇ ಪ್ರತಿಯೊಂದರಲ್ಲೂ ಕಳ್ಳ ಹಾದಿಯಲ್ಲಿ ಹುಡುಕೋದು ನನ್ನ ಒಂದು ಅಭ್ಯಾಸ ಆದ್ರಿಂದ ಇದಕ್ಕಿಂತ ಕಳ್ಳ ಹಾದಿಗಳು ಇನ್ನೂ ಕೃಷಿಯಲ್ಲಿ ಇಲ್ವಾ, ಇಲ್ದಲೇ ಇದ್ರೆ ನನಗೆ ಮುಂದುವರೆಯಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ತಲೆಯಲ್ಲಿ ಒಂದು ಹುಡುಕಾಟದಲ್ಲಿದ್ದಾಗ ಆ ಲೇಖನ ನನಗೆ ಆ 4 ಪ್ರಿನ್ಸಿಪಲ್ಸ್, ಉಳುಮೆ ಮಾಡಬೇಡ, ಗೊಬ್ಬರ ಹಾಕ್ಬೇಡ, ಔಷಧಿ ಹೊಡಿಬೇಡ, ಕಳೆ ತೆಗಿಬೇಡ, ಈ 4 ಇಲ್ಲ ಅಂತ ಅಂದರೆ ಮತ್ತೆ ಇನ್ನೇನೆ ಕೆಲಸ ಭಾಳ ಸಣ್ಣದಾಗಿತ್ತು. ಏನು ಎಷ್ಟು ಸರಳವಾಗಿ ಸುಲಭವಾಗಿ ಎಷ್ಟು ಇದರಲ್ಲಿ ಚೊಕ್ಕವಾಗಿ ಹೇಳ್ತಿದ್ದಾರೆ, ಏನಿದೆ ಹಿಂದಿನ ಅರ್ಥ ಅಂತ ನಾನು ನೋಡಿದಾಗ ಪ್ರಿನ್ಸಿಪಲ್ಸ್ನ ನೋಡ್ತಾ ಹೋದಾಗ ನನಗೆ ಎಷ್ಟು ಸರಳವಾಗಿ ಸುಂದರವಾಗಿ ಸತ್ಯವಾಗಿ ಇರೋಂಥ ಇಷ್ಟು ಇದು ಸತ್ಯ ಸರಳ ಸುಂದರ ಅನ್ನೋದಂತೂ ನಿಜ. ಹಿಂಗಿರ್ಬೇಕಾದ್ರೆ ಇದು ಯಾಕೆ ಅಡಾಪ್ಟಬಿಲಿಟಿಗೆ ಬಂದಿಲ್ಲ, ಯಾರು ಬಳಸಿಲ್ಲ, ಎಲ್ಲಿ ಏನು ಫೇಲ್ ಆಗಿದೆ ಅಂತ ನೋಡಿದಾಗ ನನಗೆ ಅಲ್ಲಿ ಒಂದು ಸೂಕ್ಷ್ಮ ಒಂದು ಇನ್ಸೈಟ್ ಸಿಕ್ಕಿದ್ದು ಏನು ಅಂತಂತಂದರೆ ಅವರು ಒಂದು 30 ಜಾತಿಯ ದ್ವಿದಳ ಜಾತಿಯ ಈ ಗ್ರೀನ್ ಮೆನ್ಯೂರ್ ಕ್ರಾಪ್ಸ್ನ ಬೆಳೆಸಿರ್ತಾರೆ. ಕ್ಲೋವರ್, ಬರ್ಕ್ಲೋ ಅಂದರೆ ಅಲ್ಲಿ ಟೆಂಪರೇಟಿಕ್ ಕಂಡೀಷನ್ಸ್ ಬರೋವಂಥ, ಶೀತ ವಲಯಕ್ಕೆ ಬರೋವಂಥ ಇವನ್ನ ಬಳಸಿರ್ತಾರೆ. ಸೊ ಅವಾಗ ಲೆಗ್ಯೂಮ್ಸ್ ಅನ್ನೋ ವರ್ಡ್ನ ಕೇಳಿದ್ವಿ, ಓದಿದ್ವಿ, ಅವಾಗೇನೋ ಮಾಡ್ಕೊಂಡಿದ್ವಿ. ಸೊ ವಾಟರ್ ಲೆಗ್ಯೂಮ್ಸ್ ಏನಾದ್ರು ರೋಲ್ ಏನು, ದ್ವಿದಳ ಅಂತಂದ್ರೆ ಏನು, ನೈಟ್ರೋಜನ್ ಅಂತಂದ್ರೆ ಏನು, ಅವ್ರು ಎಷ್ಟು ಬೇಕು, ಹೇಗೆ ಅಂತಂದೆಲ್ಲ ನಾನು ಇದು ಮಾಡ್ತಾ ಹೋದಾಗ ಆ ಲಾಜಿಕ್, ಅವರ ಒಂದು ಆ ಪ್ರಾಕ್ಟೀಸ್ ಹಿಂದಿನ ಒಂದು ಲಾಜಿಕ್ಕು ಅರ್ಥ ಆಯಿತು. ಸೊ ಅವಾಗ ನಾನು ಈ ಲೆಗ್ಯೂಮ್ಸ್ ಮೇಲೆ ಫೋಕಸ್ ಮಾಡಿ ಈ ಲೆಗ್ಯೂಮ್ಸ್ ಇಲ್ಲಿ ಟ್ರಾಪಿಕಲ್ ಲೆಗ್ಯೂಮ್ಸ್ ಇಲ್ಲಿ ಬೆಳೀತಕ್ಕಂಥ ಗಿಡ, ಬಳ್ಳಿ, ಪೊದೆ, ಕ್ರೀಪರ್ಸು, ಗ್ರೀನರ್ಸು ಎಲ್ಲದನ್ನು, ಮರ ಗಿಡ, ಶ್ರಬ್ಸು ಎಲ್ಲದನ್ನು ಬೇಟೆಯಾಡ್ತಾ ಹುಡುಕ್ತಾ ಅದನ್ನು ನನ್ನ ಕೃಷಿಯಲ್ಲಿ ಬಳಸಿ ಬೆಳೆಗಳ ಮುಂಚೆ, ಬೆಳೆಗಳ ನಂತರ, ಬೆಳೆಗಳ ಜೊತೆಯಲ್ಲಿ ಇದನ್ನು ಅದೇ ಒಂದು ಮೇಜರ್ ಟೂಲ್ ಥರ ನಾನು ಬಳಸ್ಕೊಂಡು ನನ್ನ ಪ್ರಾಕ್ಟೀಸ್ನ ನಾನು ಡೆವಲಪ್ ಮಾಡಿದೆ. ಆರಂಭದಲ್ಲಿ ನಾನು ಲೆಗ್ಯೂಮ್ ಕಲ್ಚರ್ ಅಂತ ನನ್ನ ಒಂದು ಈ ಪದ್ಧತಿಗೆ ಕೊಟ್ಕೊಂಡೆ. ನಂತರದ ದಿನಗಳಲ್ಲಿ ಗೊತ್ತಾಯಿತು ಬರೀ ದ್ವಿದಳ ಅಷ್ಟೇ ಅಲ್ಲ, ಅಂದರೆ ಈ ದ್ವಿದಳಗಳ ಕೆಲಸ ಏನಪ್ಪ ಅಂತಂದರೆ ಗಾಳಿಯಲ್ಲಿರೋ ಒಂದು 78% ಶೇಕಡ ಸಾರಜನಕ ಇದೆ, ಈ ದ್ವಿದಳಗಳಿಗೆ ಮಾತ್ರ ಆ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇರುವಂಥದ್ದು. ಅವು ತಾವು ಬಳಸಿ ಅಕ್ಕಪಕ್ಕದಲ್ಲಿರುವಂಥ ಗಿಡ ನಂತರದ ಕ್ರಾಪ್ಗಳಿಗೆ ಅದು ಹೆಲ್ಪ್ ಆಗ್ತಾ ಇತ್ತು. ಈ ಸಾರಜನಕ ಅನ್ನೋದು ಗಿಡಗಳಿಗೆ ಅನ್ನ ಇದೆ, ನಾವೇಗೆ ಅಕ್ಕಿ ಅನ್ನ ಏನು ತಿಂತೀವಿ, ಆದರೆ ಅಲ್ಲಿ ಒಂದು ಸೂಕ್ಷ್ಮ ವಿಚಾರ ಏನು ಅಂತಂದರೆ ಈ ಸಾರಜನಕ ಇದರಲ್ಲಿ ಯಾವುದೇ ಮೂಲದ ಒಂದು ಸಾರಜನಕ, ಸಾವಯವದಾಗಿರ್ಬೋದು, ಕೆಮಿಕಲ್ ಇದಾಗಿರ್ಬೋದು, ಇಲ್ಲಿ ಲೀಚ್ ಔಟ್ ಅಂದರೆ ಹಾಳಾಗುವಂಥ ಪ್ರಮಾಣವನ್ನು ಜಾಸ್ತಿ ಬಳಕೆ ಗಿಡಕ್ಕೆ ತಗೊಳ್ಳುವಂಥ ಇದೆ. ಇದಕ್ಕೆ ನಾವು ಈ ಪ್ರಪಂಚ ಇವತ್ತೆಲ್ಲ ತುಂಬ ಸರ್ಕಸ್ ಮಾಡ್ತಿರುವಂಥದ್ದು. ಈ ನೈಟ್ರೋಜನ್ ಇಂಬ್ಯಾಲೆನ್ಸು ಮತ್ತು ಸೋರ್ಸ್ ಪ್ರಾಪರ್ ಇಲ್ದಲೇ ಇರುವಂಥದ್ದಕ್ಕೆ ನಾವು ಪೆಸ್ಟು, ಡಿಸೀಸು ಇವಕ್ಕೆ ನಾವು ಇನ್ವೈಟ್ ಮಾಡಿ ನಾವು ಕರ್ಸ್ಕೊಳ್ತಾ ಇದ್ದೀವಿ ಅನ್ನೋದು ಆ ಲಾಜಿಕ್ ಇದು ಗೊತ್ತಾಯಿತು. ಬಟ್ ನಂತರದ ದಿನಗಳಲ್ಲಿ ಬರೀ ಗಿಡ ಅಷ್ಟೇ ಅಲ್ಲ, ಬೇರೆ ಎಲ್ಲ ಈಚ್ ಆ್ಯಂಡ್ ಎವ್ರಿ ಪ್ಲ್ಯಾಂಟ್ಸ್, ಪ್ರತಿಯೊಂದು ಗಿಡನೂ ತನ್ನದೇ ಆದ ಪೋಷಕಾಂಶ, ಔಷಧೀಯ ಗುಣ ಮತ್ತು ಕ್ಯಾರೆಕ್ಟರ್ಸ್, ಪೆಕ್ಯುಲಿಯರ್ ಕ್ಯಾರೆಕ್ಟರ್ಸ್ನ ಹೊಂದಿರ್ತವೆ. ಅವನ್ನ ಬಳಸ್ಕೋಬೇಕು. ನೇಚರಲ್ಲಿ 2:1 ರೇಷಿಯೋದಲ್ಲಿ ಇದ್ದಿದ್ದಾವೆ ಅಂತಂದು ಮತ್ತೆ ನಾನು ಪ್ರಾಕ್ಟೀಸ್ನ ಬೇರೆ ಕಳೆ ಗಿಡಗಳನ್ನ ಸಹ ಬಳಸ್ಕೊಂಡು ಇದು ಮಾಡೋಕ್ಕೆ ಶುರು ಮಾಡ್ತೀನಿ. ನಂತರ 2005 ಈ ಪಂಚಭೂತಗಳ ಬಗ್ಗೆ ಅರಿವು ಬಂದು ನನ್ನ ಎಲ್ಲ ಜೀವಿ ಮತ್ತು ನಿರ್ಜೀವಿಗಳು ಎಲ್ಲ ಬೇಸ್ಡ್ ಆನ್ ಈ ಪಂಚಭೂತಗಳ ಅಂತಂದು ಅರಿವಾದಾಗ ನಾನು ಪ್ರತಿಯೊಂದು ಸೂರ್ಯನ ಕಿರಣ, ಗಾಳಿ, ನೀರು ಇವುಗಳನ್ನ ನನ್ನ ಪ್ರಾಕ್ಟೀಸಲ್ಲಿ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ, ಇದನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಇದರಲ್ಲಿರ್ತಕ್ಕಂಥ ಈ ಲಾಜಿಕ್ಸ್ನ ನಾನು ಅರ್ಥ ಮಾಡ್ಕೊಂಡು ಇದು ಮಾಡೋದಕ್ಕೆ ಶುರು ಮಾಡ್ತೀನಿ. ನಾನು ಒಂದು 22 ಎಕರೆ ಇದರಲ್ಲಿ ನಾನು ಕಳೆದ 98ರಿಂದ ಜಮೀನು ಮಾಡ್ತಾಯಿದ್ದೀನಿ.
ಆಲ್ರೆಡಿ ಒಂದು 20 ಎಕರೆಯಲ್ಲಿ ಭತ್ತನೇ ಬೆಳೆದಿದ್ದೀನಿ ಇಷ್ಟು ವರ್ಷ. ಇಷ್ಟೊತ್ತು ಹೇಳಿದ್ದು ಗಿಡಗಳಿಗೆ ಬೇಕಾಗಿರುವಂಥ ಅನ್ನ. ಇದರಲ್ಲಿ ನಾವು ಒಂದು 5 ನಿಮಿಷ ತಗೊಳ್ತೀನಿ. ಈ ನಾವು ತಿನ್ನೋ ಅನ್ನೋದ್ರ ಬಗ್ಗೆ ನನಗೆ ಒಂದು ಹೇಳಬೇಕಾದಂಥ ಜನರಲ್ ಆಗಿ ಇರೋಂಥ ಈ ಒಂದು ಸುಸಮಯ ಅಂತ ಇದನ್ನು ಬಳಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ರೈಸು ಒಂದು ಬಹಳ ವೈವಿಧ್ಯಮಯ ಬೆಳೆ. ಹಂಗಾಗಿದ್ದಕ್ಕೆ ನಮ್ಮ ಜನ 2 ಲಕ್ಷ ತನಕ ತಗೊಂಡ್ರು. ಆದರೆ ಇವತ್ತಿನ ದುರಂತ ಏನು ಅಂತಂದ್ರೆ ಅನ್ನ ತಿನ್ಬೇಕು. ಅನ್ನ ಕಾಲ ಬಂದಿದೆ. ಅನ್ನ ಬ್ರಹ್ಮಂ ಅಂತಂದು ಎಲ್ಲ ಹಿಂದೆ ಹೇಳಿ ಇವತ್ತು ಅನ್ನದಾಸೋಹ ಅಂತಲೂ ಸಹ ಟೈಟ್ಲ್ ಕೊಟ್ಕೊಂಡು ಇವತ್ತು ನಾವಿವತ್ತು ಬಂದು ಸೇರಿದಂಥ ಇದರಲ್ಲಿ ಇವತ್ತಿನ ಪಂಡಿತರು ಅನ್ಬೇಕೋ, ಕಂಬಳಿ ಪಂಡಿತರು ಅನ್ಬೇಕೋ, ಅಥವಾ ಸೋಕಾಲ್ಡ್ ಯಾರು ಏನು ಅನ್ಬೇಕೋ ಗೊತ್ತಿಲ್ಲ, ಅನ್ನ ತಿನ್ನಬೇಡಿ ಅಂತ ಬಂದೆ. ಆದರೆ ಅನ್ನ ತಿನ್ನಬೇಡಿ ಅನ್ನೋದ್ರಲ್ಲಿ ಪಾರ್ಶಲಿ ಸತ್ಯ ಇರ್ಬೋದು. ಆದರೆ ನಾವು ತಿಂತಿರ್ತಕ್ಕಂಥ ರೀತಿ ಇದೆಯಲ್ಲ, ಅದ್ರ ಬಗ್ಗೆ ನಾವು ವಿಚಾರ ಮಾತಾಡ್ತಾ ಇಲ್ಲ. ಇವತ್ತು ಅನ್ನ ಅನ್ನೋದು ಯಾಕೆ 2 ಲಕ್ಷ ತನಕ ಹೋಗಿರ್ಬೋದು ಅಂತ ಅನ್ನೋದು ಅಂದ್ರೆ ಯಾಕೆ ಇಡೀ ವರ್ಲ್ಡ್ ಪಾಪ್ಯುಲೇಷನ್ 50%, ಮೋರ್ ದನ್ 50% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಸುಮಾರು ವರ್ಷಗಳಿಂದ ಗೊತ್ತಿಲ್ಲದಲ್ಲೇ ಇರುವಂಥ ದಿನಗಳಿಂದಲೂ ಸಹ ಅನ್ನ ತಿನ್ಕೊಂಡು, ಅಂದ್ರೆ 50% ಜನ ಹಂಗಾರೆ ಮೂರ್ಖರ. ಇಷ್ಟು ವರ್ಷದಿಂದ ಏನು ತಿನ್ಕೊಂಡ್ ಬಂದಿದ್ರಲ್ಲ, ಹಾಗಾದ್ರೆ ತಪ್ಪ ಆಗಿದ್ರೆ ಇಷ್ಟು ದಿವಸ ಯಾಕೆ ಕಂಟಿನ್ಯೂ ಆಗ್ತದೆ? ಈ ಮಾತುಗಳು ಎಲ್ಲಿಂದ ಬರ್ತದೆ? ಈ ಡಯಾಬಿಟೀಸು, ಈ ಕಾಯಿಲೆ. ಆ ಡಯಾಬಿಟೀಸ್ ಇತಿಹಾಸನೇ ಇತ್ತೀಚಿನ ಒಂದು ಕೆಲವೇ ದಶಕಗಳಲ್ಲೇ ನಾವು ಮಾಡ್ಕೊಂಡಿರೋದು. ಈ ರೈಸ್ ಈಲ್ಡ್ ಬಗ್ಗೆ ಏನು ಮಾತಾಡ್ತಾರಲ್ಲ ಇವಾಗ ನೋಡಿ, ಇವತ್ತಿನ ಇಂಪ್ರೂವ್ಡ್ ತಳಿಗಳು ಟೋಟಲ್ ಔಟ್ಟನ್ ಅಕ್ಕಿ, ನುಚ್ಚು, ತೌಡು ಎಲ್ಲ ಸೇರಿ 70% ಈಲ್ಡಿಗೆ ಬಂದಿದೆ. ಟೋಟಲ್ ಔಟ್ಟನ್ ಅಂತ ಏನಂತೀವಿ, ಅದು 70 to 72%. ಆದರೆ ಹಳೆ ತಳಿಗಳನ್ನ ಇನ್ನೇನು ಪಾರ್ಶಲಿ ಅಥವಾ ಫುಲ್ಲಿ ಆರ್ಗ್ಯಾನಿಕ್ ಏನು ಬೆಳೀತಾ ಇತ್ತು 82% ತನಕ ಬರ್ತದೆ. ಅಂದರೆ ಇದೇ ದೇಸಿ ತಳಿಗಳು ಅನ್ಪಾಲಿಶ್ ನಾನು ಹೇಳ್ತಾರೆ ಒಡತಿ 82% ತನಕ ಅಕ್ಕಿ ನಿಮಗೆ ಸ್ಟ್ರೈಟ್ ಅಕ್ಕಿನೇ ಬರುತ್ತೆ. ಆದರೆ ಇವತ್ತು ನಾವು ಕೇಳ್ತಾರಂಥದ್ದು ಏನು ಅಂದರೆ 10% ಈಲ್ಡು ಬರೀ ವೆರೈಟಿಯಿಂದಲೇ ಹೋಗ್ತದೆ. ಒಂದು ಅಂಶ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ನಾವೆಲ್ಲ ಕೇಳ್ತಿರೋದೇನು? ಅಕ್ಕಿ ಸಣ್ಣಕ್ಕಿರ್ಬೇಕು, ತೆಳ್ಳಗಿರ್ಬೇಕು, ಉದ್ದ ಇರಬೇಕು, ಗ್ಲಾಸಿ ಇರಬೇಕು, ಮಿಲ್ಕಿ ಇರಬೇಕು, ಜಾರಬೇಕು, ಅನ್ನ ಉದುರ ಆಗಬೇಕು, ಕೈಗತ್ತಬಾರದು. ಈ ನಮ್ಮ ಒಂದು ಅಂದರೆ ವೈಟ್ ಸುಪ್ರಮಸಿ, ನಮ್ಮ ಕಣ್ಣಿನ ಒಂದು ಸೆನ್ಸ್ನ ತೃಪ್ತಿಪಡಿಸೋದಕ್ಕೆ ಇವತ್ತು 10-20 ಲಕ್ಷದಲ್ಲಿ ಆಗ್ತಕ್ಕಂಥ ಮೀನುಗಳು ಹೋಗಿ ಇವತ್ತು 10 ಕೋಟಿ ರೂಪಾಯಿ ಬಂದಿದ್ದಾವೆ. ಎಲ್ಲಿ ಲೆವೆಲಿಗೆ ಪಾಲಿಶ್ ಆಗ್ತಾ ಇದ್ದಾವೆ ಅಂತಂದ್ರೆ ಇವತ್ತು ರೈಸ್ ಈಲ್ಡ್ ಎಷ್ಟು ಬರ್ತಾ ಇದೆ ಅಂತಂದ್ರೆ 1 ಕ್ವಿಂಟಾಲ್ ಭತ್ತಕ್ಕೆ 82 kg ನೀವು ಒಡಕಲು ತೆಗೆದ್ರೆ ಬರುತ್ತೆ ಹಳೆ ತಳಿಗಳಲ್ಲಿ. ಇವತ್ತು ನಾವು ತಿಂತಿರ್ತಕ್ಕಂಥ ಅನ್ನ ಎಷ್ಟು ಬರ್ತಾ ಇದೆ ಅಂತಂದ್ರೆ 50 kg ಬರ್ತಾ ಇದೆ. ಇನ್ನು 32 kgಯಷ್ಟು ನುಚ್ಚು, ತೌಡು ಇವಕ್ಕೆ ಹೋಗ್ತಾರೆ. ಹೆಂಗೆ ಹೆರಳು ತೆಗಿತಾರೆ ಅಂತಂದ್ರೆ ನೀರು 3 ವೈಟ್ನರ್ಗಳು, ಪಾಲಿಷರ್ಗಳು, ಆಮೇಲೆ ನೀರು ಸ್ಪ್ರೇ ಮಾಡಿ ಹಿಂಗೆ ತಿಕ್ಕಿ ಡೈಮಂಡ್ ಫಿನಿಶ್ ಬರಬೇಕು, ಗ್ಲಾಸಿ ಫಿನಿಶ್ ಬರಬೇಕು, ಮಿಲ್ಕಿ ಬರಬೇಕು ಅಂತ. ಏನಕ್ಕೂ ಬರ್ದಲೇ ಇರೋ ಕಾರ್ಬೋಹೈಡ್ರೇಟ್, ಸ್ಟಾರ್ಚ್, ಪಿಸ್ಟಾರನ್ನ ತಿಂದು ಬೇಗ ಜೀರ್ಣಿಸ್ಕೊಂಡು ಬ್ಲಡ್ಗೆ ಸ್ಟ್ರೀಮ್ ಫ್ಲೋ ಆಗಿ ಶುಗರ್ ಬರ್ಸ್ಕೊಂತ ಇದ್ದಾನೆ ಮನುಷ್ಯ. ಪೌಷ್ಟಿಕಾಂಶ ಅನ್ನದಲ್ಲಿರ್ತಕ್ಕಂಥದ್ದು ಎಲ್ಲರೂ ನಮ್ಮ ಕ್ಯಾಟಲ್ಸ್, ದನಿಗಳು, ಕೋಳಿಗಳು ಇವ್ಯಾವು ಅವು ತಿಂದು ಅವನ್ನ ಬದುಕಿ ಮತ್ತೆ ವಾಪಸ್ ಅದನ್ನು ನಾವು ತಿಂತ ಇದ್ದೀವಿ. ಅಂದ್ರೆ straightway we are losing 50% of the yield just by processing and variety. ನಾವು
ಆ ವೆರೈಟಿ ಅಷ್ಟು ಬೆಳೆಯುತ್ತೆ ಇಷ್ಟು ಬೆಳೆಯುತ್ತೆ ಅಂತಂದು ನಾವು ಮಾತಾಡ್ತಿದ್ದೀವಿ. ಆದರೆ ಇದು ಒಂದು ಸಿಂಪಲ್ ಫ್ಯಾಕ್ಟ್. ಇದನ್ನ ಪಾಲಿಸಿ ಲೆವೆಲ್ ಆಗಬೇಕು, ಮಠದ ಲೆವೆಲ್ ಆಗಬೇಕು, ಸಾಮಾಜಿಕ ಲೆವೆಲ್ ಆಗಬೇಕು, ಯಾವ ಲೆವೆಲ್ ಆಗಬೇಕು ಗೊತ್ತಿಲ್ಲ. ನಾವು ತಿನ್ನೋ ಅನ್ನ, ಇವತ್ತು ನಾವು ತಿನ್ನೋ ಕ್ವಾಂಟಿಟಿಯಲ್ಲಿ ಅನ್ನ 80% ಇರುತ್ತೆ. 80%, ಇನ್ನು 20% ಬಾಕಿ ಇಲ್ಲ. ನಾವು ತಿಂತಕ್ಕಂಥ ಅನ್ನದ ಮೇಲೆ ನಮ್ಮ ಸಬ್ಜೆಕ್ಟ್ ಮೇಲೆ ಗೋಲ್ಡ್ ಇಲ್ಲ, ಪ್ರೀತಿ ಇಲ್ಲ. ನಾವು ಅದನ್ನ ವಿಷ ಹಾಕಿ ಬೆಳೆದಿ ನಾನು ವಿಷ ವಾಪಸ್ ತಿಂತಾ ಇದ್ದೀನಿ ಅನ್ನೋ ಅದು ಇದೆಯೋ ಇಲ್ಲೋ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂತ ಅನ್ನೋದಾದ್ರೆ, ಇದಕ್ಕಿಂತ ನಾವು ಇವತ್ತು ಯಾವ ಕಾರು, ವೋಕ್ಸ್ವ್ಯಾಗನ್, BMW, ಮರ್ಸಿಡೀಸ್, ಆ ಊರಲ್ಲಿ ಜರ್ಮನ್ ಚೆನ್ನಾಗಿರುತ್ತೆ, ಇದರಲ್ಲಿ ಶೆಲ್ಲಲ್ಲಿ ಪೆಟ್ರೋಲ್ ಹಾಕಬೇಕು, ಅದ್ರ ಪೆಟ್ರೋಲ್ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ನಮ್ಮ ಫ್ಯೂಯಲ್ ಅದು ರೈಸೇ. ಕಾರ್ಬೋಹೈಡ್ರೇಟ್ ಅಂದ್ರೆ ಏನು? ದಟ್ಸ್ ಅವರ್ ಫ್ಯೂಯಲ್. ಆ ಫ್ಯೂಯಲ್ ಬಗ್ಗೆ, ಆ ಕ್ವಾಲಿಟಿ ಫ್ಯೂಯಲ್ ಬಗ್ಗೆ ಇವತ್ತು ನಾವೆಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ನನ್ನ ಗಾಡಿ ಬಗ್ಗೆ ಯೋಚನೆ ಮಾಡ್ತೀವಿ. ಶೆಲ್ ಚೆನ್ನಾಗಿರುತ್ತೆ, ಇಂಡಿಯನ್ ಆಯಿಲ್ ಚೆನ್ನಾಗಿರುತ್ತೆ, ಅವ್ನು ಮೋಸ ಮಾಡಲ್ಲ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಇಂಗ್ಲೆಂಡಿಂದ ಬರುತ್ತೆ, ಜರ್ಮನಿಂದ ಬರುತ್ತೆ. ಇದ್ರ ಬಗ್ಗೆ ನಾವೆಲ್ಲರೂ ಇದ್ರ ಜೊತೆಗೆ ಬರೀ ಸಾವಯವ, ವೆರೈಟಿ, ಪ್ರೊಸೆಸಿಂಗು, ಇದೆಲ್ಲದಕ್ಕೂ ಮೀರಿದ ಇನ್ನೂ ಸಾಕಷ್ಟು ಅದ್ಭುತ ಲೋಕನೇ ಇದೆ. ನೀವು ಹಿಂದೆ ಮುಗ್ಲಕ್ಕಿ ಅಂತಂದು ಏನೋ ಕೇಳಿರ್ಬೋದು. ಅಂದರೆ ಭತ್ತ ಹಿಂಗೆ ಕೈ ಕೊಯ್ಲು ಮಾಡ್ತಿದ್ರು, ಏನೋ ಸೈಕ್ಲೋನು ಮಳೆ ಏನೋ ಬಂತು, ಇಲ್ಲ ಹಸಿದೆ ಏನೋ ಒಟ್ಟಿ ಮುಗ್ಲು ಬಂದಿರೋದು, ಲೈಟ್ ಯೆಲ್ಲೋಯಿಶ್ ಆಗಿರೋದು. ಅಂದರೆ ಆ ಫಂಗಸ್ಸು ಅಲ್ಲಿ ಡೆವಲಪ್ ಆಗಿ, ಅಂದರೆ ಈ ಬಣ್ಣಗಳು ಉಗಿ ಹಾರಿರೋದು. ಅದ್ರ ಮೇಲಿರ್ತಕ್ಕಂಥ ಆಂಟಿ ನ್ಯೂಟ್ರಿಷನ್ ಕೋಟಿಂಗ್ನ ಹೊರದಾಕ್ಬಿಡೋದು. ಆ ಹೊರದಾಕೋದಕ್ಕೆ ಅನ್ನ 6 ತಿಂಗಳು ಆದ್ರೆ ಹಳತಾಕ್ಬೇಕು. ಆ್ಯಕ್ಚುಲಿ 1 ವರ್ಷ ಆಗಬೇಕು ಹಳತಾಗ ರಾವೈಸಿಗೆ ಆಗ್ಬೇಕಂತ. ಆ ಥರ ಮುಗ್ಲಾದ್ರೆ ನೀವು ಬಣಗ ಒಕ್ಕಲು ಮಾಡಿ ತಕ್ಷಣ ಮಿಲ್ ಹಾಕ್ಸಿದ್ರೆ ಅನ್ನ ಉದುರಾಗುತ್ತೆ, ಸುವಾಸನ ಭರಿತಾಗುತ್ತೆ, ಈಸಿ ಡೈಜೆಷನ್ ಆಗುತ್ತೆ, ಕರಳಲ್ಲಿ ಮೋರ್ ಅಬ್ಸಾರ್ಪ್ಷನ್ ಇರುತ್ತೆ, ಎಲ್ಲ ನ್ಯೂಟ್ರಿಯೆಂಟ್ಸ್ ಇಂಟ್ಯಾಕ್ಟ್ ಆಗಿರುತ್ತೆ ಒಳಗಡೆ. ಅದು ಇವತ್ತು ಮುಗ್ಲು ಬಂದರೆ ಇವತ್ತು ಯಾರು ತಗೊಳ್ಳಲ್ಲ, ಅದನ್ನು ಕಡಿಮೆ ರೇಟಿಗೆ ಇದು ಮಾಡ್ತಾರೆ. ಆಗ ಗೊತ್ತಿರ್ತಕ್ಕಂಥ ಕೆಲವು ಊರುಗಳಲ್ಲಿ ಮಿಲ್ ಓನರ್ಗಳು ನಮ್ಮ ಸ್ನೇಹಿತರು ಹೇಳ್ತಾರೆ, ಕೆಲವು ಬ್ರಾಹ್ಮಣರು ಸಾಬು ಬಂದು ಕಡಿಮೆ ರೇಟು ಅವ್ರ ರುಚಿ. ಇವತ್ತು ರೋಡ್ ಸೈಡು ಬಿರಿಯಾನಿ ಅವೆಲ್ಲ ಎಗ್ ರೈಸು ಅದು ಇದು ಎಲ್ಲ ಏನು ಯಾಕೆ ರುಚಿ, ಯಾಕೆ ಸುವಾಸನೆ ಬರ್ತವೆ ಅಂತಂದರೆ ಅವೆಲ್ಲ ರಿಜೆಕ್ಟೆಡ್ ಸಾಲ್ಟೆಕ್ಸ್ ರೈಸು, ಅದೇ ಮುಗ್ಲಕ್ಕಿ. ಅದಕ್ಕೆ ಎಲ್ಲರಿಗೂ ಮಜಾ ಬರ್ತದೆ. ಆದರೆ ಮುಗ್ಲಕ್ಕಿ ಅಂತ ಜಾಸ್ತಿ ಪೇ ಮಾಡಿ ಇವತ್ತು ತಗೊಂಡ್ರೆ ಅದ್ರ ಮುಂದೆ ಯಾವ ಆರ್ಗ್ಯಾನಿಕ್ಸು ಇಲ್ಲ, ಯಾವ ವೆರೈಟಿನೂ ಇಲ್ಲ, ಏನೂ ಇಲ್ಲ. ಇದೇ ಥರ ನಮ್ಮ ಅಡುಗೆ ಮನೆಗಳಲ್ಲೂ ಸಹ ಸೋಕಿಂಗ್, ಸ್ಪ್ರೌಟಿಂಗ್, ಫರ್ಮೆಂಟಿಂಗ್, ಇವು 3 ಭಾಳ ಇಂಪಾರ್ಟೆಂಟ್ ವರ್ಡು. ನೆನೆ ಇಡೋದು, ಮೊಳಕೆ ಬರೆಸೋದು, ಮುಗುಲು ಬರೆಸೋದು, ಅಂದರೆ ಮುಗುಲು ಫರ್ಮೆಂಟ್, ಇಡ್ಲಿ ದೋಸೆ ಇರುತ್ತೆ. ಇದೇ ಥರ ಹಿಂದೆ ತಂಗಳನ್ನ ಏನು ಬೆಳಗ್ಗೆ ಏನು ತಿಂತಾ ಇದ್ರಲ್ಲ, ಆ ಹೊಟ್ಟೆ ತುಂಬ ತಿಂದಲೇ ಇದ್ರೂ ಒಂದ್ಸಾರಿ ನೀವು ಟೇಸ್ಟ್ ಮಾಡಿದರೆ ನೀವು ತಿಂದಿನೇ ಮನೇಲಿ ಬೇಡ ಅಂತೀರ. ಆ ತಂಗಳನ್ನದ್ದು ಮೊಸರನ್ನ, ಚಿತ್ರಾನ್ನ ಅದ್ಭುತ ರುಚಿ. ಅದ್ರ ಮುಂದೆ ಯಾವ ಫ್ರೈಡ್ ರೈಸು ಏನೂ ಒಳ್ಳಿಲ್ಲಲ್ಲ. ಟೇಸ್ಟ್ ವೈಸು, ಹೆಲ್ತ್ ವೈಸು, ಎಲ್ಲ ವೈಸು ನಿಮಗೆ ನಮ್ಮ ಬ್ಯಾಕ್ಟೀರಿಯಲ್ ಬಾಡಿ, ನಮ್ಮ ಇಂಬ್ಯಾಲೆನ್ಸ್ ಆಗಿರ್ತಕ್ಕಂಥ ಬ್ಯಾಕ್ಟೀರಿಯಲ್ನ ಸೇರಿಸೋದಕ್ಕೆ ಭಾಳ ಒಂದು ಸೊಗಸಾದ ಇನ್ನೂ ಒಂದು ರೈಸ್ ಇದೆ, ಫರ್ಮೆಂಟೆಡ್ ರೈಸ್ ಅಂತಂದು. 1 ದಿವಸ ಮಾಡಿರುವಂಥ ಇದನ್ನ 15 ದಿವಸ ಇಡ್ಲಿ ತಿನ್ನುವಂಥದ್ದು. ಆ ರೈಸ್ನು ಸಹ ನೀವು ಏನಾದರೂ ತಿಂದರೆ ನಿಮ್ಮ ಲೈಫಲ್ಲಿ ಅಷ್ಟು ರುಚಿಯಾದ ಒಂದು ಭೋಜನನೇ ಮಾಡಿರಲ್ಲ. ಸೊ ಈ ನೆನೆಸಿರೋಂಥದ್ದು ಒಂದು ಆರ್ಟು. ಈ ಥರದ್ದೆಲ್ಲ ಸಾಕಷ್ಟು ಇದಿದೆ. ಒಂದಿನ ಈ ಜಗತ್ತನ್ನ ಬೇಯಿಸಿ ಇದನ್ನ ಹೊರಪ್ರಪಂಚಕ್ಕೆ ನಮ್ಮದೇ ಆದ ಕೆಲವು ಸುಂದರ ಕಥೆಗಳಿದ್ದಾವೆ, ಸ್ಟೋರೀಸ್ ಇದ್ದಾವೆ. ನಾವು ಕಲಿತಿರೋಂಥ ಎಲ್ಲ ಪ್ರಾಣಿ, ಪಕ್ಷಿ, ಜನ,
ಕೀಟ ಸೂಕ್ಷ್ಮಜೀವಿ ಎಲ್ಲ ಇದರಿಂದನೂ ನಾವು ಪಡೆದಿರ್ತಕ್ಕಂಥ ಆ ಲೆಸನ್ಸು ತುಂಬ ಒಂದು ಕಥೆ ರೂಪದಲ್ಲಿದೆ. ನಿಜವಾಗ್ಲೂ ಒಂದು ಕೃಷಿ ಸುಂದರ ಪ್ರಪಂಚ. ಯಾಕಂತಂದರೆ ಯಾವುದು ಅಂತಂದರೆ ಈ ಏನು ಸಹಜನೋ ಸರಳನೋ ನೈಸರ್ಗಿಕನೋ ಸಾವಯವನೋ ನೀವೇನು ಹೇಳ್ತಿರೋ ಹೇಳ್ಕೊಳ್ಳಿ, ಆದರೆ ಈಕೋ ಫ್ರೆಂಡ್ಲಿ ಏನು ಪ್ರಾಕ್ಟೀಸ್ ಅನ್ನೋದೇನಿದೆ ಇದು ನಿಜವಾಗ್ಲೂ ಒಂದು ಸುಂದರ ಪ್ರಪಂಚ. ಯಾಕೆಂತಂದರೆ ಇಲ್ಲಿ ಯಾವುದೇ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಏನಿರಲ್ಲ. ಇಲ್ಲಿ ಪ್ರತಿ ಒಂದು ಜೀವಿನೂ ಸಹ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ, ಅದ್ರ ಜೊತೆ ನಡಿಬೇಕಾಗುತ್ತೆ, ಅವನು ಸಾಕಬೇಕಾಗುತ್ತೆ, ಸಲ್ಲಬೇಕಾಗುತ್ತೆ. ಅವು ಒಂದು ಕೀಟ ಬಂತು ಅಂತಂದ್ರೂ ಅದು ಕೀಟ ಬಂದಿದೆ ನಾವು ಓಡಿಸೋದು ಸಾಯಿಸೋದು ಇದಲ್ಲ. ಆ ಕೀಟ ಬಂದಿದೆ ಅಂತಂದರೆ ಇಟ್ಸ್ ಪಾಯಿಂಟಿಂಗ್ ಅವರ್ ಮಿಸ್ಟೇಕ್ಸ್ ಅಂತ ಅರ್ಥ. ನಮ್ಮ ಪ್ರಾಕ್ಟೀಸಲ್ಲಿ ನಾವು ತಪ್ಪು ಮಾಡಿದ್ದೀವಿ, ಅದು ನಮಗೆ ಕುಕ್ಕಿ ಹೇಳ್ತಾ ಇದ್ದವು. ಅದನ್ನು ನೋಡೋ ವಿವೇಚನೆ ನಾವು ಬೆಳೆಸ್ಕೋಬೇಕು. ಇದು ಇಲ್ಲಿ ಈ ಪ್ರಪಂಚದಲ್ಲಿ ಎಲ್ಲ ಸಬ್ಜೆಕ್ಟು ಸಹ ಬರುತ್ತೆ. ಈ ಕೃಷಿಯನ್ನು ಒಂದು ಅಂದರೆ ಕಲ್ಚರ್ ಇರೋಂಥ ಕೃಷಿ ಇದೆ. ಅಗ್ರಿಕಲ್ಚರ್ ಅನ್ನೋದೇನು ಇದೆ, ಆ ಪೂರ್ತಿ ವರ್ಡ್ನ ನಾವು ಕ್ಯಾರಿ ಮಾಡ್ಕೊಂಡು ಹೋದರೆ ಒಂದು ಸುಂದರ ಸಂಸ್ಕೃತಿ ಇಲ್ಲಿ ನಾವು ಒಂದು ದೊಡ್ಡ ಏನು ಇದಕ್ಕೆ ಬೌಂಡ್ರಿನೇ ಇಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ. ಏನು ಅಂತಂದರೆ ಮೂರೇ ಟೂಲ್ಸ್ ಬೇಕಾಗಿರೋವಂಥದ್ದು. ಒಂದು ಅಬ್ಸರ್ವೇಷನ್ ಗಮನಿಸೋಂಥದ್ದು, ಇನ್ನೊಂದು ದಾಖಲಿಸೋಂಥದ್ದು, ಇನ್ನೊಂದು ಪ್ರಯೋಗಿಸೋಂಥದ್ದು. ಇವು ಮೂರನ್ನ ನಾವು ಅಳವಡಿಸ್ಕೊಂಡಿದ್ವಿ ಅಂತಂದರೆ ನಿಜವಾಗ್ಲೂ ಇದಕ್ಕಿಂತ ಬ್ಯೂಟಿಫುಲ್ ಪ್ಲೇಗ್ರೌಂಡ್, ಇದಕ್ಕಿಂತ ಸುಂದರ ಜೀವನ ಯಾರಿಗೂ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ನನ್ನ ಭಾವನೆ. ಕೊನೆಯ ಒಂದು ಮಾತು, ಕೃಷಿಕರು ಅಂತಂದರೆ ಒಂದು ಕಟ್ಟ ಕಡೆಯ ಸ್ಥಾನಮಾನ ಇವತ್ತಿನ ಸಮಾಜದಲ್ಲಿದೆ. ಇದು ನಿಜವಾಗ್ಲೂ ಒಂದು ದುಃಖ ಅನ್ನೋದಕ್ಕಿಂತ ಅವ್ರು ಹೇಳೋರ ಒಂದು ಅಂಧಕಾರನೋ ಇಗ್ನೋರೆನ್ಸೋ ಏನು ಅನ್ಬೇಕು ಗೊತ್ತಿಲ್ಲ. ಯಾಕಂತಂದರೆ ಈ ಕೃಷಿಯಲ್ಲಿ ಒಬ್ಬ ಸಿವಿಲ್ ಇಂಜಿನಿಯರ್ ಅಂದರೆ ಸಿವಿಲ್ ಬಗ್ಗೆ ಅಷ್ಟೇ ತಿಳಿದಿರ್ತಾನೆ, ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್, ಒಬ್ಬ ದನಿ ಡಾಕ್ಟರ್ ಅಂದರೆ ದನಗಳ ಬಗ್ಗೆ ಅಷ್ಟೇ, ಒಬ್ಬ ಹ್ಯೂಮನ್ ಅಂದರೆ ಹ್ಯೂಮನ್ ಡಾಕ್ಟರ್ ಬಗ್ಗೆ ಅಷ್ಟೇ ತಿಳುವಳಿಕೆ ಇರುತ್ತೆ. ಆದರೆ ಇಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಅವನ್ನ ಇದರಲ್ಲಿ ಬರೋದ್ರಿಂದ ಎಲ್ಲದನ್ನೂ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ, ಒಂದು ಜೀವನ. ಸೊ ಹಾಗಾಗಿ ಇಲ್ಲಿ ಒಬ್ಬ ಒಳ್ಳೆ ರೈತ ಆಗಬೇಕು ಅಂತಂದರೆ ಈ ನೀಡ್ ಲಾಟ್ ಆಫ್ ಕಾಮನ್ ಸೆನ್ಸ್. ನಿಜವಾಗ್ಲೂ ತುಂಬ ಸಾಮಾನ್ಯ ಜ್ಞಾನ ಬೇಕಾಗಿರುವಂಥದ್ದು ಈ ಫೀಲ್ಡ್ಗೆ. ಇಲ್ಲಿ ಒಬ್ಬ ಒಳ್ಳೆ ಕೃಷಿಕ ಆಗೋಕ್ಕೆ ಈ ನೀಡ್ ಲಾಟ್ ಆಫ್ ಕಾಮನ್ ಸೆನ್ಸ್. ಸೊ ಇದನ್ನು ಅಲ್ಗಳಿಬೇಡಿ, ಇದಕ್ಕೆ ಅದರದ್ದೇ ಆದ ಒಂದು ಸ್ಥಾನ ಏನಿದೆ. ನಾವು ಮುಂದಾದ್ರೂ ಈ ಕೃಷಿ ಅನ್ನೋದನ್ನ ಸಮಾಜದಲ್ಲಿ ಕಟ್ಟ ಕಡೆಯ ಸ್ಥಾನ ಮಾನ ಅಥವಾ ನಾವಿನ್ನು ಇದೇ ತಲೆಯಲ್ಲಿ ಅದು ವಾಪಸ್ ಮತ್ತೆ ಬರ್ತಾ ಇದೆ ಅಂತ ನನಗೆ ಎಲ್ಲೊಂದು ಕಡೆ ಅನ್ನಿಸ್ತಾ ಇದೆ. ಯಾಕಂದರೆ ಬೇರೆ ಫೀಲ್ಡ್ನವರೆಲ್ಲರೂ ಈ ಫೀಲ್ಡಿಗೆ ಬರ್ತಾ ಇದ್ದಾರೆ. ಈ ಫೀಲ್ಡ್ನವ್ರು ಬಿಡ್ತಾ ಇರ್ಬೋದು, ಆದರೆ ಬೇರೆ ಫೀಲ್ಡ್ನವರು ಇದಕ್ಕೆ ಬಂದು ರಿಪೇರಿ ಕೆಲಸ, ನೇಚರ್ ಬ್ಯಾಲೆನ್ಸ್ ಫಾರ್ ಎಕ್ಸೆಲ್ಸ್ ಅಂತಾರಲ್ಲ, ಹಂಗೆ ಪ್ರಕೃತಿ ತನ್ನ ಬ್ಯಾಲೆನ್ಸ್ನ ಕಾಯ್ಕೊಳ್ತಿದೆ ಇಲ್ಲೋ ಅಂತ ಒಂದು ಆಶಾಭಾವನೆಯಲ್ಲಿ ನನ್ನ ಮಾತನ್ನು ಮುಗಿಸಿ